ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಸೀರೀಸ್. ಇವತ್ತು ನಾನು ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದೀನಿ. ಯಾಕೆ ಅಂತ ಅಂದರೆ ನನ್ನ ಕಸಿನ್ ಬ್ರದರ್ ಒಬ್ರದ್ದು ಸ್ಟುಡಿಯೋ ಓಪನಿಂಗ್ ಇತ್ತು. ಸೊ 8 ಗಂಟೆಗೆ ಬಾ ಅಂತ ನನಗೆ ಹೇಳಿದ್ದ. ಬಟ್ ನಂದು ಇವತ್ತು ತುಂಬಾ ಲೇಟ್ ಆಗಿತ್ತು ಫ್ರೆಶ್ ಅಪ್ ಆಗಿ ರೆಡಿ ಆಗೋದು. ಬಿಕಾಸ್ ಸ್ಯಾರಿ ಅದರಿಂದ ತುಂಬ ಲೇಟ್ ಆಯಿತು ರೆಡಿ ಆಗಿದ್ದು. ಓಕೆ ಅಂತ ಹೇಳಿ ಹೊರಟೆ. ಬಟ್ ಅಲ್ಲಿ ಆಲ್ರೆಡಿ ತೋರಣ ಎಲ್ಲ ಕಟ್ಟಿ ಹೂವಿನ ಅಲಂಕಾರ ಎಲ್ಲ ಮಾಡಿಬಿಟ್ಟಿದ್ರು. ಸೊ ಇದು ಬಂದು ಸ್ಟುಡಿಯೋ ಯು ಫೋಟೋಗ್ರಫಿ ಅಂತ. ಬಿಕಾಸ್ ಅವ್ನ ನೇಮ್ ಬಂದು ಯಶ್ವಂತ್. ಸೊ ಅದಕ್ಕೆ ಯು ಫೋಟೋಗ್ರಫಿ ಅಂತ ನೇಮಿಂಗ್ ಮಾಡಿದ್ದಾನೆ. ಓಕೆ, ಅಲ್ಲಿ ಹೋಗಿ ರಂಗೋಲಿ ಇಟ್ಟು ಹೂವಿನ ಅಲಂಕಾರ ಎಲ್ಲ ಮುಂದೆ ಮಾಡಿದ್ವಿ. ಸೊ ಒಳಗಡೆ ಹೋಗಿ ಗಣಪತಿ ಪೂಜೆ ಇದ್ದ ಕಾರಣ ಪೂಜಾ ಸಾಮಗ್ರಿಗಳನ್ನೆಲ್ಲ ನೀಟಾಗಿ ಜೋಡಿಸ್ತಾ ಇದ್ವಿ. ನೀವು ನೋಡ್ತಾ ಇರ್ಬೋದು, ಅರಿಶಿನ, ಕುಂಕುಮ, ಅಕ್ಷತೆ, ಎಲೆ, ಅಡಿಕೆ ಎಲ್ಲನೂ ಕೂಡ ಜೋಡಿಸಿಟ್ಟು ಬಲೂನ್ಸ್ ಎಲ್ಲ ಕಟ್ಟಿ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಮಾಡ್ತಾ ಇದ್ವಿ. ಓಕೆ ಅಂತ ಹೇಳಿ ಮಿಕ್ಕಿದವರು ಕೂಡ ಎಲ್ಲ ತರಹದ ಚಿಕ್ಕ ಚಿಕ್ಕ ಕೆಲಸಗಳನ್ನೆಲ್ಲ ಕಂಟಿನ್ಯೂ ಮಾಡ್ತಾ ಇದ್ರು. ಅಷ್ಟೊತ್ತಿಗಾಗಲೇ ಚಿಕ್ಕ ಪೂಜಾರಿಗಳು ಬಂದು ವಿಧಿವಿಧಾನಗಳು ಹೇಗೆಲ್ಲ ಮಾಡಬೇಕು ಅಂತ ಹೇಳಿದ್ರು. ಗಣಪತಿ ಪೂಜೆ ಇದ್ದ ಕಾರಣ ಅವರು ಗಣಪತಿನೆಲ್ಲನೂ ಪ್ರತಿಷ್ಠಾಪಿಸಿ ನವಗ್ರಹದ ಪೂಜೆ ಎಲ್ಲನೂ ಮಾಡಿದ್ರು. ಇದೊಂಥರ ವಿಶೇಷವಾಗಿತ್ತು ಅಂತಲೇ ಹೇಳ್ಬೋದು. ಸೊ ನಾವು ಮುಂದೆಗಡೆ ಇನ್ನೂ ಸ್ವಲ್ಪ ಹೂವಿನ ಅಲಂಕಾರ ಇರಲಿ ಅಂತ ಇದನ್ನೆಲ್ಲ ಮಾಡ್ತಾ ಇದ್ವಿ. ಸೊ ಫೈನಲಿ ಲುಕ್ ಇದು ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಅಷ್ಟೊತ್ತಿಗಾಗಲೇ ಪೂಜೆ ಎಲ್ಲ ಶುರುವಾಯಿತು. ಹೇಳಿ ಮಧ್ಯದಲ್ಲಿ ನಾನು ಚಿಕ್ಕ ಚಿಕ್ಕ ವಿಡಿಯೋಸ್ನೆಲ್ಲ ಮಾಡ್ಕೋತಾ ಇದ್ದೆ. ಮಧ್ಯದಲ್ಲಿ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಕೂಡ ಬಂದು ಪೂಜೆ ಮಾಡ್ತಿರೋದನ್ನೆಲ್ಲ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ರು. ಅಷ್ಟೊತ್ತಿಗಾಗಲೇ ಮಂಗಳಾರತಿನೆಲ್ಲ ಮಾಡಿ ನಮಗೂ ಕೂಡ ಮಹಾಮಂಗಳಾರತಿನೆಲ್ಲ ಕೊಟ್ಟು ಯಶುನು ಕೂಡ ಪೂಜೆ ಎಲ್ಲ ಮಾಡಿ ಗುರುಗಳ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ. ನಾನು ಕೂಡ ಪೂಜೆನ ಮಾಡಿ ದೇವರ ಆಶೀರ್ವಾದವನ್ನು ಪಡ್ಕೊಂಡೆ. ಮತ್ತು ಅವನು ಹೊರಗಡೆ ಬಂದು ಈಡ್ಗಾಯಿ ಎಲ್ಲ ಹೊಡೆದು ಪೂಜೆನೆಲ್ಲ ಕಂಪ್ಲೀಟ್ ಮಾಡಿದ್ವಿ. ಅಲ್ಲಿದ್ದಂಥ ಒಂದು ಹಸುವಿಗೆ ಬಾಳೆಹಣ್ಣನ್ನು ಕೊಟ್ಟು ಕೂಡ ನಮಸ್ಕಾರ ಮಾಡಿದ್ವಿ. ಅಷ್ಟೊತ್ತಿಗಾಗಲೇ ಲೇಟಾಗಿತ್ತು. ತಿಂಡಿ ಯಾರೂ ತಿಂದಿರಲಿಲ್ಲ ಪೂಜೆ ಆಗಲಿ ಅಂತ ಹೇಳಿ. ಸೊ ಎಲ್ಲರೂ ತಿಂಡಿ ತಿಂದು ಅಲ್ಲಿ ಎಲ್ಲರೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಫೋಟೋ ವಿಡಿಯೋಸ್ ಎಲ್ಲ ತಕ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಫೈನಲಿ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ನಮ್ಮನ್ನು ಅರಿಶಿನ ಕುಂಕುಮ ಕೊಟ್ಟು ಬೀಳ್ಕೊಡುಗೆ ಮಾಡ್ತಾರೆ ಅಂತಾರೆ. ಸೊ ಇದಾಗಿತ್ತು ನನ್ನ ಡೇ. ಥ್ಯಾಂಕ್ ಯು.